ನಮಸ್ತೆ ಮಾಸ್ಟರ್ಸ್, ನನ್ನ ಹೆಸರು ಪ್ರಿಯಾಂಕಾ. ನಾನು ಕೊಟ್ಟೂರಲ್ಲಿ ಇರ್ತೀನಿ, ಕರ್ನಾಟಕದಿಂದ. ಸೊ ಇವತ್ತಿನ ಈ ಪ್ರೋಗ್ರಾಮಲ್ಲಿ ನನ್ನ ಸ್ಟೋರಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ನಾನು 2016 ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ನನ್ನ ಚಿಕ್ಕ ವಯಸ್ಸಿಂದನೂ ನನಗೆ ತುಂಬ ಇನ್ಸೆಕ್ಯೂರಿಟೀಸ್ ಇತ್ತು. ನನಗೆ ಫ್ರೆಂಡ್ಸ್ ಯಾರೂ ಇರಲಿಲ್ಲ. ಐ ವಾಸ್ ಸೋ ಲೋನ್ಲಿ, ಐ ವಾಸ್ ಸೋ ಸ್ಯಾಡ್ ಕಿಡ್ ಅಂತಾರಲ್ಲ, ಅದೇ ಥರ. ನಗ್ತಾ ಇರಲಿಲ್ಲ, ತುಂಬ ಸೀರಿಯಸ್ ಆಗಿರ್ತಾ ಇದ್ದೆ, ಆ್ಯಂಡ್ ತುಂಬ ಸಿಟ್ಟು ಮಾಡ್ಕೊತಾ ಇದ್ದೆ. ಇದ್ರ ಜೊತೆ ಭಯನೂ ನನಗೆ ತುಂಬ ಜಾಸ್ತಿನೇ ಇತ್ತು. ಈ ಸ್ಕೂಲ್ ಪ್ರೋಗ್ರಾಮ್ಸಲ್ಲಿ ಏನಾದರೂ ಸ್ಪೀಚ್ ಮಾತಾಡಬೇಕು ಅಂದರೆ ನಾನು ಪ್ರಿಪೇರಾಗಿ ಹೋಗ್ತಿದ್ದೆ, ಬಟ್ ಲಾಸ್ಟ್ ಮೂಮೆಂಟ್ಗೆ ವಾಪಸ್ ಬಂದುಬಿಡ್ತಿದ್ದೆ ಹೆದರ್ಕೊಂಡು. ಬಟ್ 2016 ನನ್ನ ಮೆಡಿಟೇಷನ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನನ್ನ ಮೆಡಿಟೇಷನ್ನ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ನಮ್ಮ ಅತ್ತೆಯವರು ಉಮಾರಾಣಿಯವರು. ಸೊ ನಮ್ಮ ಮದುವೆ ಆಗಿ ನಾವು ಒಂದು ಮಾಸ್ಟರ್ ಬೇಕು, ಬೇಬಿ ಬೇಕು ಅಂದ್ಕೊಂಡಾಗ ನಮ್ಮ ಅತ್ತೆಯವ್ರದ್ದು ಒಂದು ಸ್ಟ್ರಾಂಗ್ ಇಂಟೆಂಟ್ ಇತ್ತು. ಏನು ಅಂದರೆ ನಮ್ಮ ಮನೆಯಲ್ಲಿ ಒಂದು ಮಾಸ್ಟರ್ ಬರಬೇಕು. ಸೊ ಮಾಸ್ಟರ್ಸ್ ಎಲ್ಲ ವೇಟ್ ಮಾಡ್ತಾ ಇರ್ತಾರೆ, ಹೈಯರ್ ಡೈಮೆನ್ಷನ್ ಮಾಸ್ಟರ್ಸು. ಅವ್ರಿಗೆ ವೆಜಿಟೇರಿಯನ್ ರೂಮ್ ಬೇಕು, ಮೆಡಿಟೇಟರ್ ರೂಮ್ ಬೇಕು ಅಂತ ವೇಟ್ ಮಾಡ್ತಾ ಇರ್ತಾರೆ ಅಂದಾಗ, ಸೊ ಪ್ರೇಮ್ನಾಥ್ ಸರ್ ಹತ್ರ ಹೋದಾಗ ಅವ್ರು ಸಂಕಲ್ಪ ಇಡಿಸಿದಾಗ ವಿತಿನ್ 3 months ನಾನು ಪ್ರೆಗ್ನೆಂಟ್ ಆದೆ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿತ್ತು, ಎಷ್ಟು ಮೆಮೊರೇಬಲ್ ಆಗಿತ್ತು ಅಂದರೆ, ನನಗೆ ಈಸಿಯೆಸ್ಟ್ ವೇಯಲ್ಲೇ ನನ್ನ ಪ್ರೆಗ್ನೆನ್ಸಿ ಜರ್ನಿ ಎಲ್ಲ ಆಯಿತು. ಆ್ಯಂಡ್ ಡೆಲಿವರಿ ಕೂಡ ನಾರ್ಮಲ್ ಈಸಿಯೆಸ್ಟ್ ವೇಯಲ್ಲೇ ಆಗೋಯಿತು. ಅವಾಗ ನಾನು ಮೆಡಿಟೇಷನ್ನ ಕಂಟಿನ್ಯೂ ಮಾಡ್ತಾ ಇದ್ದೆ. ಸೊ ಮೆಡಿಟೇಷನ್ ಮಾಡ್ತಾ ನನ್ನಲ್ಲಿದ್ದ ಒಂದೊಂದು ಇನ್ಸೆಕ್ಯೂರಿಟೀಸು ನಾನು ಓವರ್ಕಮ್ ಮಾಡೋಕ್ಕೆ ನನಗೆ ಸಾಧ್ಯ ಆಯಿತು. ನಾನು ಹೇಳ್ದಂಗೆ ನನಗೆ ತುಂಬ ಭಯ ಇತ್ತು ಮುಂಚೆ. ಒಂದು ದಿವಸ ಹಿಂಗೆ ಧ್ಯಾನ ಮಾಡ್ತಾ ಮಿಡ್ನೈಟಲ್ಲಿ 2 ಗಂಟೆ ಆಯಿತು. ಸೊ ತುಂಬ ಹೆದರಿಕೆ ಆಗೋಯಿತು, ಕೆಳಗಿಳಿದು ಹೋಗೋಕ್ಕೂ ನನಗೆ ಭಯ ಆಗೋಯಿತು. ಸೊ ಅವಾಗ ನನ್ನಲ್ಲಿ ಒಂದು ಕ್ವೆಶನ್ ಬಂತು, ಅರೆ ಇಷ್ಟು ಧ್ಯಾನ ಮಾಡ್ತಾಯಿದ್ದೀನಿ, ಇನ್ನೂ ನನಗೆ ಯಾಕೆ ಇಷ್ಟಕ್ಕೊಂದು ಭಯ ಇದೆ? ನಾನು ನನ್ನ ಭಯನ ಓವರ್ಕಮ್ ಮಾಡ್ಕೊಬೇಕು. ಏನಿದೆ ಈ ಭಯದ ಮುಂದೆ? ನನ್ನ ಮುಂದೆ ಹೋಗಿ ನೋಡಬೇಕು, ಯಾಕೆ ಇಷ್ಟು ನನ್ನ ಭಯ ಕಾಡ್ತಾ ಇದೆ ಅಂತ ಅಂದ್ಕೊಂಡು ನಾನು ಧ್ಯಾನ ಮಾಡಿದಾಗ ನಾನು ಅವಾಗ ಡಿಸೈಡ್ ಆದೆ, ಆ್ಯಕ್ಚುಲಿ ನನಗಿನ್ನೂ ಸಾಕು, ನಾನಿನ್ನೂ ಜಾಸ್ತಿ ಈ ಭಯದಲ್ಲೇ ನನಗಿರೋಕ್ಕೆ ಇಷ್ಟ ಇಲ್ಲ ಅಂತ. ಸೊ ನೆಕ್ಸ್ಟ್ ಡೇ ಏನಾಯಿತು ಅಂದರೆ, ನಾನು ಧ್ಯಾನದಲ್ಲಿ ಕೂತಿದ್ದೀನಿ, ನನಗೊಂದು ಮಾಸ್ಟರ್ ಕಂಡ್ರು. ಅವ್ರ ಬೆನ್ನು ಮಾತ್ರ ನನಗೆ ಕಾಣಿಸ್ತಾ ಇತ್ತು. ಓಕೆ, ಸೊ ನಾರ್ಮಲಿ ಮಾಸ್ಟರ್ಸ್ ಕಂಡ್ರೆ ಕ್ವೆಶನ್ ಮಾಡಬೇಕು ಅಂತೆಲ್ಲ ಗೈಡ್ ಮಾಡ್ತಾರಲ್ವ. ಸೊ ನಾನು ಕ್ವೆಶನ್ಸ್ ಮಾಡಿದೆ ಮಾಸ್ಟರ್ಗೆ. ಎಷ್ಟು ಹ್ಯಾಪಿಯಾಗಿತ್ತು, ಯಾರೋ ಮಾಸ್ಟರ್ ಕಂಡ್ರಲ್ವ, ಕ್ವೆಶನ್ ಮಾಡೋಣ, ಆನ್ಸರ್ ಸಿಗ್ಬೋದೇನೋ ಅಂತ. ಸೊ ಕ್ವೆಶನ್ ಮಾಡ್ತಾ ಅವ್ರ ಬೆನ್ನು ಮಾತ್ರ ಈ ಥರ ಕಾಣಿಸ್ತಾ ಇತ್ತು. ಸಡನ್ನಾಗಿ ಅವ್ರ ಮುಖ ನನ್ನ ಕಡೆ ತಿರುಗ್ತು. ಅವ್ರ ಮುಖ ಎಷ್ಟು ಭಯಂಕರವಾಗಿತ್ತು ಅಂದರೆ, ಈ ದೆವ್ವದಕ್ಕಿಂತ ಭಯಂಕರ, ವಿಚಿತ್ರವಾಗಿತ್ತು. ನನ್ನಲ್ಲೇ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆದೆ. ಆ್ಯಂಡ್ ಬಟ್ ಅದು ಏನಂತ ಇತ್ತು ಅಂದರೆ, ಕಣ್ಣು ತೆಗೆದು ಓಡೋಗ್ತೀಯಾ, ಇಲ್ಲ ಓಡೋಗು ಅಂತ ಕೂಗ್ತಾಯಿತ್ತು. ಏನಾಯಿತೋ ಗೊತ್ತಿಲ್ಲ, ಎಲ್ಲಿಂದ ಧೈರ್ಯ ಬಂತೋ ಗೊತ್ತಿಲ್ಲ. ಇಮ್ಮಿಡಿಯೇಟಾಗಿ ಪ್ರೇಮ್ನಾಥ್ ಸರ್ನ, ಪತ್ರಿ ಸರ್ನ ಆಸ್ಟ್ರಲ್ಲಿ ಇನ್ವೈಟ್ ಮಾಡಿದ್ರೆ ಅವರಿಬ್ಬರು ನನ್ನ ಪಕ್ಕ ಬಂದು ನಿಂತ್ಕೊಂಡ್ರು. ಅವರೇನೂ ಮಾಡಲಿಲ್ಲ, ಸುಮ್ಮನೆ ಪಕ್ಕ ಬಂದು ಕೂತ್ಕೊಂಡ್ರು. ಆ್ಯಂಡ್ ಆ ಕ್ಷಣ ಏನೋ ಧೈರ್ಯ ಒಳಗಡೆ. ನಾನು ಜೋರಾಗಿ ಅರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ, ನೀನನ್ನು ಏನು ಮಾಡೋಕ್ಕಾಗಲ್ಲ ಅಂತ. ಓಕೆ, ಅಷ್ಟು ಶಿವರ್ ಆಗ್ತಾಯಿದ್ವಿ, ಒಳಗಡೆಯಿಂದ ಆ ಮಾತು ಬರ್ತಾಯಿದೆ. ಆ್ಯಂಡ್ ಒಂದು 3-4 ಸಲ ಆ ಥರ ಅಂದ ತಕ್ಷಣ ಅದು ಹೋಗೋಯ್ತು. ಈ ಎಕ್ಸ್ಪೀರಿಯೆನ್ಸ್ ಆದ ಕೆಲವೇ ದಿನದಲ್ಲಿ ನನ್ನನ್ನು ನಾನು ಅಬ್ಸರ್ವ್ ಮಾಡಿಕೊಂಡ್ರೆ, ಈ ಭಯ ಅನ್ನೋದು ಆಲ್ಮೋಸ್ಟ್ 80% ನನಗೆ ಕಮ್ಮಿ ಆಗೋಯ್ತು. ಸೊ ನನಗೆ ಆ ಕ್ಷಣ ಏನು ರಿಯಲೈಸ್ ಆಯಿತು ಅಂತಂದರೆ, ನೀವು ಯಾವುದಾದ್ರೂ ಓವರ್ಕಮ್ ಮಾಡಬೇಕು ಅಂತಂದರೆ ಖಂಡಿತವಾಗೂ ಸಾಧ್ಯ. ನೀವು ಯಾವಾಗ ಡಿಸೈಡ್ ಮಾಡ್ತಿರೋ 50% ಅಲ್ಲೇ ಅದು ಆಗಿಬಿಟ್ಟಿರುತ್ತೆ. ಆ್ಯಂಡ್ ಮೆಡಿಟೇಷನ್ ನಿಮಗೆ ಅದನ್ನು ಓವರ್ಕಮ್ ಮಾಡೋಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸಿಂದ ನನ್ನ ಭಯ ಅನ್ನೋದು ಆಲ್ಮೋಸ್ಟ್ ನಂದು 80% 90% ನನಗೆ ಕಮ್ಮಿ ಆಗ್ತಾ ಬಂತು. ಆ್ಯಂಡ್ ಇನ್ನೊಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ. ಸೊ ನಮಗೆಲ್ಲ ಇರುತ್ತಲ್ವ, ಸೊ ಲೈಫಲ್ಲಿ ನಾನು ಅಂದ್ಕೊಂಡಿದ್ದು ಆಗಬೇಕು, ಅದೇ ನಮಗೆಲ್ಲರಿಗೂ ಅದೇ ಇಂಟೆಂಟ್ ಇರುತ್ತಲ್ವ. ಎಷ್ಟೊಂದು ಜನ ಆದರೆ ತುಂಬ ಬೇಜಾರು ಮಾಡ್ಕೊತಿರ್ತಾರೆ, ಏನಂದರೆ ನಾನು ಏನು ಅಂದ್ಕೊಂಡ್ರು ಅದಾಗೋದಿಲ್ಲ ಅಂತ. ಸೊ ಇದಕ್ಕೆ ನಾನು ವಿಜುವಲೈಸೇಷನ್ನ ನಾನು ಎಕ್ಸ್ಪಿರಿಮೆಂಟ್ ಮಾಡಿದೆ. ಸೊ ನಾನು ಇನ್ನೂ ವರ್ಕ್ ಮಾಡ್ತಾಯಿದ್ದೆ ಆಲ್ಮೋಸ್ಟ್ 4-5 years ಬ್ಯಾಕು. ನಂದು ಪ್ರಮೋಷನ್ ಡ್ಯೂ ಇತ್ತು. ಆಲ್ಮೋಸ್ಟ್ ನಾನು ಬ್ಯಾಂಕಿಂಗ್ ಸೆಕ್ಟರಲ್ಲೇ ಇದ್ದೆ. ಅಲ್ಲಿ ಪ್ರಮೋಷನ್ ತೊಗೊಬೇಕು ಅಂದರೆ ಎಕ್ಸಾಮ್ ಬರೀಬೇಕು, ಮ್ಯಾನೇಜರ್ ಪ್ರಮೋಷನ್ಗೆ. ಸೊ ನಾನು 2 months ಮುಂಚೆನೇ ಎಲ್ಲ ಬಂತು ಇಂಟಿಮೇಷನ್ ಎಲ್ಲ. ಸೊ ನನಗೆ ಆ ಟೈಮಲ್ಲಿ ಏನಿತ್ತು ಅಂದರೆ, ನಾನು ಎಕ್ಸಾಮ್ ಚೆನ್ನಾಗಿ ಬರೀಬೇಕು. ಸೊ ನನ್ನಿದ್ದ ಸರ್ಕಮ್ಸ್ಟೆನ್ಸಸ್ ಸಿಚುವೇಷನಲ್ಲಿ ನನಗೆ ಪ್ರಮೋಷನ್ ಬರೋದು ಸೆಕೆಂಡರಿ, ಎಕ್ಸಾಮ್ ಮಾತ್ರ ಚೆನ್ನಾಗಿ ಬರೀಬೇಕು. ಯಾಕೆಂದರೆ ಒಳ್ಳೆ ರ್ಯಾಪೋ ಇತ್ತು, ಅದನ್ನು ಕೆಡಿಸ್ಕೊಬಾರ್ದು. ಏನಪ್ಪ ಹಿಂಗೆಲ್ಲ ಹೇಳ್ತಾಳೆ ಮಾತಾಡ್ತಾಳೆ, ಚೆನ್ನಾಗಿ ಬರ್ದಿಲ್ಲ ಅಂತ ಅನ್ನಬಾರ್ದು ಅಂತ ನಾನು ಡೈಲಿ ವಿಜುವಲೈಸ್ ಮಾಡ್ಕೊತಾ ಇದ್ದೆ. ಏನಂದರೆ ನಾನು ಎಕ್ಸಾಮ್ ಚೆನ್ನಾಗಿ ಬರಿತಾ ಇದ್ದೀನಿ,
ಎಲ್ಲ ಆನ್ಸರ್ಸು ಬರಿತಾ ಇದ್ದೀನಿ ಅಂತ. ಸೊ ಇದರಲ್ಲಿ ಏನು ಟ್ವಿಸ್ಟು ಅಂದರೆ, ನಾನು ಆಲ್ಮೋಸ್ಟ್ ನಮ್ಮ ಕಂಪ್ನೀಲಿ 2 ಡಿಪಾರ್ಟ್ಮೆಂಟ್ಸ್ ಇತ್ತು. ಒಂದು ಅಕೌಂಟ್ಸು, ಇನ್ನೊಂದು ಕ್ರೆಡಿಟ್. 7 ಇಯರ್ಸು ನಾನು ಅಕೌಂಟ್ಸಲ್ಲೇ ಇದ್ದಿದ್ದು. ಕ್ರೆಡಿಟ್ ಡಿಪಾರ್ಟ್ಮೆಂಟ್ ನಿಲ್ ನಾಲೆಜ್ ನನಗೆ. ಬಟ್ ಮೇಜರ್ ಕ್ವೆಶನ್ ಪೇಪರ್ ಬರ್ತಾ ಇದ್ದಿದ್ದು ಕ್ರೆಡಿಟ್ ಡಿಪಾರ್ಟ್ಮೆಂಟ್ ಮೇಲೆ. ಬಟ್ ಅದ್ರ ಬಗ್ಗೆ ನಾನೇನೂ ಥಿಂಕ್ ಮಾಡ್ತಾ ಇರಲಿಲ್ಲ. ಡೈಲಿ ಧ್ಯಾನ ಮಾಡೋದು, ವಿಜುವಲೈಸ್ ಮಾಡ್ಕೊಳೋದು, ನಾನು ಪೇಪರ್ ಚೆನ್ನಾಗಿ ಬರಿತಾ ಇದ್ದೀನಿ ಅಂತ. ಫೈನಲಿ ಆ ಡೇ ಬಂತು. ಆ ಪೇಪರ್ ನೋಡ್ತಾ ಇದ್ದೀನಿ. ಆ ಪೇಪರಲ್ಲಿ 10 ಕ್ವೆಶನ್ಸ್ ಇದೆ. ಆ 10 ಕ್ವೆಶನ್ಸಲ್ಲಿ 2 ನನಗೆ ಬರ್ತಾ ಇದ್ದಿದ್ದು. ಸರಿ ಬಿಡು, ಅಕೌಂಟ್ಸ್ ಮೇಲೆ 2 ಇರೋದು, ಬರೆಯೋಣ ಆಮೇಲೆ ನೋಡೋಣ ಅಂತ ನಾನು ಪೆನ್ ಇಟ್ಟಿದ್ದಷ್ಟೇ ನೆನಪು. ನಾನು ಕಂಪ್ಲೀಟ್ ಮಾಡಿದ್ದು 10 ಕ್ವೆಶನ್ಸ್ ಆದಮೇಲೆ. ಯಾವ ಥರ ಬರದೆ ಅಂತ ಇವಾಗೂ ನಾನು ಎಷ್ಟು ಆಶ್ಚರ್ಯ ಆಗುತ್ತೆ. ಹಿಂದಿನ ಇನ್ಸಿಡೆಂಟ್ಸ್ ಎಲ್ಲ ನೆನಪಾಗ್ತಾ ಇತ್ತು ಬರಿಬೇಕಾದಾಗ. ನನ್ನ ಮ್ಯಾನೇಜರ್ ಆ ಕ್ವೆಶನ್ ಬಗ್ಗೆ, ಆ ಆನ್ಸರ್ ಬಗ್ಗೆ ಯಾರ ಹತ್ರನೋ ಹೇಳ್ತಾ ಇರೋದಾಗೆ, ಅಥವಾ ನಾನು ಎಲ್ಲೋ ಓದಿದಂಗೆ, ಈ ಥರ ಎಲ್ಲ ಬರೆದಾದ್ಮೇಲೆ ನೆಕ್ಸ್ಟ್ ನನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹತ್ರ ಇಂಟರ್ವ್ಯೂ ಇತ್ತು, ಫೇಸ್ ಟು ಫೇಸ್ ಇಂಟರ್ವ್ಯೂ. ಅವ್ರು ನನ್ನ ಪೇಪರ್ ನೋಡಿದ್ರು, ನೋಡಿದ್ರು 2-3 ಸಲ ಹಿಂಗೆ ನೋಡಿ, ಇಷ್ಟು ಚೆನ್ನಾಗಿ ಬರ್ದಿಯಲ್ಲಮ್ಮ, ಇನ್ನೇನು ಕ್ವೆಶನ್ ಕೇಳಿ ನಿನಗೆ, ನೀನು ಟ್ರಾನ್ಸ್ಫರ್ ತೊಗೊತೀನಿ ಅಂದ್ರೇಳು, ಇಮ್ಮಿಡಿಯೇಟಾಗಿ ಪ್ರಮೋಷನ್ ಮಾಡ್ತೀನಿ ಅಂತಂದರು. ಸೊ ನಮ್ಮ ಥಾಟ್ ಪವರ್ಗೆ ಅಷ್ಟು ಶಕ್ತಿ ಇರುತ್ತೆ. ಸೊ ಈ ಮೆಡಿಟೇಷನ್ ಮಾಡೋದ್ರಿಂದ ನಾನು ತಿಳ್ಕೊಂಡೆ, ನನ್ನ ಥಾಟ್ ಪವರ್ ಆಗಿರ್ಬೋದು, ನನ್ನ ಇನ್ಸೆಕ್ಯೂರಿಟೀಸ್ನ ಯಾವ ಥರ ಓವರ್ಕಮ್ ಮಾಡ್ಬೋದು ಅಂತ. ಸೊ ಈ ಥರ ಮಾಡ್ತಾ ಮಾಡ್ತಾ ಮಾಸ್ಟರ್ಸ್ ಕನೆಕ್ಟ್ ಆದರು. ಅವರಿಂದ ಮೆಸೇಜಸ್ ನನಗೆ ಗೈಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾವ್ಯಾವ ಥರ ನೆಕ್ಸ್ಟ್ ಸ್ಟೆಪ್ ಏನು, ನೆಕ್ಸ್ಟ್ ಯಾವ ಎಮೋಷನ್ನ ಕ್ಲಿಯರ್ ಮಾಡ್ಕೊಬೇಕು, ನೆಕ್ಸ್ಟ್ ಯಾವ ಬ್ಯಾಗೇಜ್ನ ಕ್ಲಿಯರ್ ಮಾಡ್ಕೊಬೇಕು ಅಂತ. ಸೊ ಇವಾಗ ನನ್ನ ಯಾರಾದರೂ ನೋಡಿದ್ರೆ, ಮುಂಚೆ ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದವರು ಇವಾಗ ಏನಾದರೂ ನೋಡಿದ್ರೆ ನನಗೆ ಎಷ್ಟು ಸಲ ಕೇಳ್ತಾರೆ, ಓ ನೀನಾ ಅಂತ. ಯಾಕಂದರೆ ನಾನು ಅಷ್ಟು ಮಾತಾಡ್ತಾನೆ ಇರಲಿಲ್ಲ, ಹೆದರ್ಕೊಂಡು ಅಷ್ಟು ಇರ್ತಾಯಿದ್ದೆ. ಸೊ ನನ್ನ ಲೈಫ್ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಆಗೋಯ್ತು ಮೆಡಿಟೇಷನಿಂದನೇ. ಸೊ ಈ ಮೆಡಿಟೇಷನ್ ನನಗೆ ಒಂದು ಹೊಸ ಜೀವನನೇ ತಂದುಕೊಡ್ತು. ನಮ್ಮಲ್ಲೆಲ್ಲ ಒಂದು ಆರ್ಥೋಡಾಕ್ಸ್ ಥಾಟ್ ಇದೆ, ಏನು ಅಂದರೆ ಧ್ಯಾನ ದೊಡ್ಡವ್ರಿಗೆ, ವಯಸ್ಸಾದವ್ರಿಗೆ ಅಂತ. ಅದು ಎಷ್ಟು ತಪ್ಪು ಗೊತ್ತಾ. ಯಾರ್ಯಾರು ಲೈಫಲ್ಲಿ ಹ್ಯಾಪಿಯಾಗಿರ್ಬೇಕಂತ ಅನ್ಕೊತಿರೋ, ಯಾರ್ಯಾರು ಲೈಫಲ್ಲಿ ಅವ್ರು ಅಂದ್ಕೊಂಡಿದ್ದು ಅಚೀವ್ ಮಾಡಬೇಕಂತ ಇದ್ದೀರೋ, ಅವರೆಲ್ಲರೂ ಧ್ಯಾನ ಮಾಡಲೇಬೇಕು. ಸೊ ಮಾಸ್ಟರ್ಸ್, ಇದು ನನ್ನ ಸ್ಟೋರಿ. ಸೊ ಇದೇ ಥರ ತುಂಬ ಮಾಸ್ಟರ್ಸ್ದು ಅವರವರ ಸ್ಟೋರೀಸ್ ಎಲ್ಲ ಬರ್ತಾ ಇದೆ. ಈ ಸ್ಟೋರೀಸ್ನೆಲ್ಲ ನೀವು ನೋಡೋಕ್ಕೆ ನಮ್ಮ ಈ PMC ಕನ್ನಡ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.